ವೃಶ್ಚಿಕ ರಾಶಿಯವರಿಗೊಂದು ವಿಶೇಷ ವಿಚಾರ, ವಿಶೇಷ ಪ್ರಸಾದ. ಎಸ್, ಜೂನ್ 15ನೇ ತಾರೀಕು ಸೋಮವಾರ ಅಮಾವಾಸ್ಯೆ ಇದೆ. ಸೋಮವಾರ ಅಮಾವಾಸ್ಯೆ ಬರೋದು ಬಹಳ ಅಪರೂಪ. ಬಂದಾಗ ಅವತ್ತಿನ ದಿನವನ್ನು ಅಮಾಸೋಮವತಿ ಅಂತ ಕರಿತೀವಿ ನಾವು, ಅಮಾಸೋಮವತಿ ಅಂತ. ಈ ಅಮಾವಾಸ್ಯೆಯೇ ವಿಶೇಷ ದಿನ. ಅವತ್ತು ಸೋಮವಾರ ಬಂದು ಅಮಾಸೋಮವತಿ ಆದರೂ ಅದು ಇನ್ನೂ ವಿಶೇಷ. ಇದು ಅಧಿಕ ಮಾಸದ ಅಮಾವಾಸ್ಯೆ ಆದ್ದರಿಂದ ಮತ್ತೂ ವಿಶೇಷ, ಪವರ್ಫುಲ್ ಆಗಿರತಕ್ಕಂತಹ ಒಂದು ದಿನ ಆಗಿರುತ್ತೆ ಜೂನ್ 15ನೇ ತಾರೀಕು. ನಿಮ್ಮ ಅಂದರೆ ವೃಶ್ಚಿಕ ರಾಶಿಯವರ ವಿಶೇಷವಾದಂತಹ ಸಮಸ್ಯೆಗಳಿಗೆ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾದ ಪರಿಹಾರ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಅದ್ಭುತವಾದ ವಿಶೇಷವಾದ ಬ್ರೇಸ್ಲೆಟ್ ಪ್ರಸಾದವನ್ನು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯ ಸಂಕಲ್ಪ ಸೇವಾ ಕರ್ತೃಗಳಿಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಗಮನಿಸಬೇಕು. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಚಾರ ಶೇರ್ ಮಾಡಿ. ಈ ವಿಡಿಯೋನ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿಬಿಡಿ ದಯವಿಟ್ಟು. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮ್ ನೋಡ್ತಾರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೊಳ್ಳಿ, ಯೂಟ್ಯೂಬ್ ನೋಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಈ ವಿಶೇಷವಾದ ಬ್ರೇಸ್ಲೆಟ್ ಅನ್ನು ಏನಿದೆ 4 ವಿಧದ ವಿಶೇಷವಾದ ಉಪರತ್ನಗಳಿದೆ. ಅದರಲ್ಲಿ ಮೊಟ್ಟ ಮೊದಲನೆಯದು ವ್ಯಾಘ್ರನೇತ್ರ ರತ್ನ. ವ್ಯಾಘ್ರನೇತ್ರ ರತ್ನ ವೃಶ್ಚಿಕ ರಾಶಿಯವರಿಗೆಲ್ಲ ದೃಷ್ಟಿ ದೋಷಗಳು ಪರಿಹಾರ ಮಾಡುತ್ತೆ. ನೀವು ಒಳ್ಳೆ ಜಾಬ್ಗೆ ಹೋಗ್ತಾ ಇದ್ದೀರಾ, ದೃಷ್ಟಿ ಆಯಿತು, ಜಾಬಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ. ನೀವೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ದೃಷ್ಟಿ ಆಯಿತು, ಬಿಸ್ನೆಸ್ ಅಲ್ಲಿ ಸಮಸ್ಯೆ ಆಗುತ್ತೆ. ನಿಮಗೆ ಮದುವೆ ಆಗಿಲ್ಲ, ಮದುವೆ ಫಿಕ್ಸ್ ಆಗ್ತಾ ಇದೆ, ದೃಷ್ಟಿ ಆಯಿತು, ಮದುವೆ ಕ್ಯಾನ್ಸಲ್ ಆಯಿತು. ಮದುವೆ ಆಲ್ರೆಡಿ ಆಗೋಗಿದೆ, ಗಂಡ ಹೆಂಡತಿ ಚೆನ್ನಾಗಿದ್ದೀರಾ, ದೃಷ್ಟಿ ಆಯಿತು, ಗಂಡ ಹೆಂಡತಿ ಜಗಳ ಶುರುವಾಯಿತು. ಮಕ್ಕಳ ಬಗ್ಗೆ ಚೆನ್ನಾಗಿತ್ತು, ದೃಷ್ಟಿ ಆಯಿತು, ಮಕ್ಕಳ ವಿಚಾರದಲ್ಲಿ ಚಿಂತೆ ಶುರುವಾಯಿತು. ವಿದ್ಯೆ ಚೆನ್ನಾಗಿತ್ತು, ದೃಷ್ಟಿ ಆಯಿತು, ವಿದ್ಯೆ ವಿಚಾರದಲ್ಲಿ ಸಮಸ್ಯೆ ಆಯಿತು. ಹೊಸ ಕಾರ್ ತಗೊಂಡ್ರೆ ಅಥವಾ ಹಳೆ ಕಾರಲ್ಲೇ ಓಡಾಡ್ತಾ ಇದ್ರೆ ದೃಷ್ಟಿ ಆಯಿತು, ಗಾಡಿ ಹಾಳಾಯಿತು, ಅಥವಾ ದೃಷ್ಟಿ ಆಯಿತು, ಮೊಬೈಲ್ ಹಾಳಾಯಿತು, ಅಥವಾ ವಸ್ತು ಹಾಳಾಯಿತು, ಕಳೆದೋಯ್ತು, ಏನಾಯಿತು, ದೃಷ್ಟಿಯಾಗಿ ಎಲ್ಲ ಹಾಳಾಯಿತು ಅಂತಂದ್ರೆ ವ್ಯಾಘ್ರನೇತ್ರ ರತ್ನ ನಿಮಗೆ ದೃಷ್ಟಿಯಿಂದ ಕಾಪಾಡುತ್ತೆ. ಎರಡನೇದಾಗಿ ಇದರಲ್ಲಿ ಜ್ವಾಲಾಮುಖಿ ರತ್ನಗಳಿದೆ. ಎಲ್ಲ ರೀತಿಯ ಈ ಮಾಟ ಮಂತ್ರಗಳಿಂದ ನಿಮ್ಮನ್ನು ರಕ್ಷಣೆ ಮಾಡತಕ್ಕಂಥದ್ದೇ ಜ್ವಾಲಾಮುಖಿ ರತ್ನ ಆಗಿರುತ್ತೆ. ಅದು ಅಮಾವಾಸ್ಯೆ ಪರ್ವದಿನದಂದು ಎನರ್ಜೈಸ್ ಮಾಡಿದ ಯಾವುದು ಬಗಲಾಮುಖಿ ಹೋಮದಲ್ಲಿ ಎನರ್ಜೈಸ್ ಮಾಡಿದಂತಹ ಈ ಒಂದು ಜ್ವಾಲಾಮುಖಿ ರತ್ನ 100 ಪಟ್ಟಷ್ಟು ಪವರ್ಫುಲ್ ಆಗಿರುತ್ತೆ. ದಗ ಉರಿಯುವ ಕೆಂಡರಷ್ಟು ಪವರ್ಫುಲ್ ಆಗಿರುತ್ತೆ. ಇದು ಅಂತಹ ಪವರ್ಫುಲ್ ಆಗಿರುವ ಈ ಒಂದು ಜ್ವಾಲಾಮುಖಿ ರತ್ನ ಯಾವಾಗ ಅಮಾವಾಸ್ಯೆ ದಿವಸ ಬಗಲಾಮುಖಿ ಹೋಮದಲ್ಲಿ ಎನರ್ಜೈಸ್ ಮಾಡಿದಾಗ ಬಹಳ ಪವರ್ಫುಲ್ ಆಗುತ್ತೆ. ಸೊ ಇದೇನು ಮಾಡುತ್ತೆ, ನಿಮ್ಮ ಅಂದರೆ ವೃಶ್ಚಿಕ ರಾಶಿಯವರ ಈ ಮಾಟ ಮಂತ್ರಗಳು ಯಾರೋ ಏನೋ ಮಾಡ್ಸಾಕ್ಬಿಟ್ಟಿದ್ದಾರೆ, ಸಮಸ್ಯೆ ಆಗ್ತಾ ಇದೆ, ಅದು ನಿಮಗೆ ಪರಿಹಾರ ಆಗುತ್ತೆ. ಜೊತೆಗೆ ಎಲ್ಲೆಲ್ಲೋ ಓಡಾಡ್ತಿರ್ತೀರಿ, ನೆಗೆಟಿವ್ ಎನರ್ಜೀಸು, 3 ರಸ್ತೆ ಸೇರೋ ಜಾಗ, ಯಾರೋ ಲಿಂಬೆಹಣ್ಣು ಹಾಕಿದ್ದಾರೆ, ಯಾರೋ ಮತ್ತೊಂದೇನೋ ಇನ್ವಾಲ್ಸ್ ಹಾಕಿದ್ದಾರೆ, ನಿಮಗೆ ಗೊತ್ತಿಲ್ಲ, ದಾಟ್ಬಿಟ್ಟಿದ್ದೀರಾ, ತುಂಬ ಕೆಟ್ಟ ಕನಸು, ಬೆವುತು ಹೋಗೋದು, ಏನೇನೋ ಹೆದರಿಕೆ ಆಗ್ತಾ ಇದೆ, ಇಂಥದ್ದು ಏನೇ ಇದ್ರೂ ಪರಿಹಾರ. ಸೊ ಈ ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನು ಕಾಪಾಡ್ತಕ್ಕಂಥ ವಿಶೇಷವಾದಂತಹ ರತ್ನ ನಿಮಗೆ ಜ್ವಾಲಾಮುಖಿ ರತ್ನ. ಅದು ಜೊತೆಗೆ ಇದರಲ್ಲಿ ಕೃಷ್ಣ ವೀಟಿಕಾ ರತ್ನ ಇದೆ ಶತ್ರುಬಾಧೆಗಳ ಪರಿಹಾರಕ್ಕೆ. ವೃಶ್ಚಿಕ ರಾಶಿಯವರಿಗೆ ಶತ್ರುಬಾಧೆಗಳ ಕೊರತೆ ಇದೆಯಾ ನಿಮಗೇನೋ? ದುಶ್ಮನ್ ಕಹಾ ಹೈ ಅಂದ್ರೆ ಊರು ತುಂಬ ಹೈ, ಪಂಚಮ ಶನಿ, ನೀವು ಮಾಡಿರೋ ತಪ್ಪುಗಳಲ್ಲಿ ನಿಮ್ಮ ತಲೆ ಮೇಲೆ ಹಾಕ್ತಾರೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ, ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದೆಲ್ಲ ಹೇಳಿ ನಿಮಗೆ ಕೆಟ್ಟ ಹೆಸರು ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಯಾರ್ಯಾರೋ ಮಾಡಿದ ತಪ್ಪು ನಿಮ್ಮ ತಲೆ ಮೇಲೆ ಹಾಕ್ತಾ ಇದ್ದಾರೆ, ನಿಮಗೆ ಎಲ್ಲ ರೀತಿಯಲ್ಲಿ ನೀವು ಕಷ್ಟಪಡ್ತಾ ಇದ್ದಾರೆ, ಬಟ್ ಅದರ ರಿಸಲ್ಟ್ ಸಿಗ್ತಾ ಇಲ್ಲ. ಆ ಥರ ಶತ್ರುಗಳು ತೊಂದರೆ ಕೊಡ್ತಾ ಇದ್ದಾರೆ. ಉದ್ಯೋಗ ಜಾಬಲ್ಲಿ ಹೋಗ್ತೀರಾ, ಎಲ್ಲ ನಿಮ್ಮ ಕೊಲೀಗ್ಸ್ ಶತ್ರುಗಳ ಥರ ನಿಮ್ಮನ್ನು ನೋಡ್ತಾರೆ, ಅಥವಾ ನೀವು ಬಿಸ್ನೆಸ್ ಮಾಡ್ತೀರಾ, ಅಲ್ಲೊಂದಿಷ್ಟು ಜನ ಶತ್ರುಗಳ ಥರ ನಿಮ್ಮ ಕಸ್ಟಮರ್ಸ್ನ ಕ್ಲೈಂಟ್ಸ್ನ ಹಾಳು ಮಾಡ್ತಾ ಇದ್ದಾರೆ. ಮನೆಯಲ್ಲಿ, ಸ್ನೇಹಿತರಲ್ಲಿ, ಫ್ರೆಂಡ್ಸ್ ವಿಚಾರದಲ್ಲಿ ಎಲ್ಲ ಕಡೆ ಶತ್ರುಗಳು ಜಾಸ್ತಿ ಆಗ್ತಾ ಇದ್ದಾರೆ. ಕಂಟ್ರೋಲ್ ಮಾಡಬೇಕು ಅಂತಂದರೆ ಕೃಷ್ಣ ವೀಟಿಕಾ ರತ್ನ. ಹಾಗೂ ಏನೇ ಸಮಸ್ಯೆ ಇದ್ರೂ ನೀವು ನಗುನಗುತ್ತಾ ಖುಷಿಯಾಗಿರಬೇಕು, ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಳ್ಳುವ ಶಕ್ತಿ ನಿಮಗೆ ಬರಬೇಕು ಅಂತ ಧವಳ ರತ್ನಗಳು. ಸೊ ವಿಶೇಷವಾಗಿ ಕಾಂಬಿನೇಷನ್ ಇದೆಯಲ್ಲ, ಧವಳ ರತ್ನ, ಕೃಷ್ಣ ವೀಟಿಕಾ ರತ್ನ, ವ್ಯಾಘ್ರನೇತ್ರ ರತ್ನ ಹಾಗೂ ಜ್ವಾಲಾಮುಖಿ ರತ್ನಗಳ ಈ ಒಂದು ರಕ್ಷಾ ಕವಚ ಬ್ರೇಸ್ಲೆಟ್ ಏನಿದೆಯಲ್ಲ, ಇದನ್ನ ಬಗಲಾಮುಖಿ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ ಹವನ, ರಾಕ್ಷೋಘ್ನ ಹವನ, ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ, ಎಲ್ಲದೂ ರಾಕ್ಷಸನ ಕೆಟ್ಟ ಶಕ್ತಿಗಳ ನಾಶ ಮಾಡ್ತಕ್ಕಂಥ ಅಂತಹ ಹೋಮದಲ್ಲಿ. ಜೊತೆಗೆ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹ ಸಿದ್ಧಿಯಾಗಬೇಕು, ಗುರುಬಲ ಬಂದಿದೆ. ವಿವಾಹಿತ ಮದುವೆ ಆಗಿರುವ ವೃಶ್ಚಿಕ ರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ. ಸೊ ಅದರಲ್ಲೂ ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗೌರಿ, ಎಲ್ಲರನ್ನೂ ವೃಶ್ಚಿಕ ರಾಶಿಯವರು ನಿಮ್ಮತ್ತ ಸೆಳಿಬೇಕು. ಆ ಶಕ್ತಿ ನಿಮಗೆ ಧವಳ ರತ್ನಗಳು, ಅದು ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲಿ ಅಮಾವಾಸ್ಯೆ
ದಿವಸ ಎನರ್ಜೈಸ್ ಆದಂತಹ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಲ್ಲಿ ಎನರ್ಜೈಸ್ ಆದಂತಹ ಧವಳರತ್ನಗಳು. ಈ ಒಂದು ಬಗಳಾಮುಖಿ ರಕ್ಷಾ ಕವಚ ಬ್ರೇಸ್ಲೆಟನ್ನು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯ ಸ್ತ್ರೀಯರು ಎಡಗೈಯಲ್ಲಿ, ಪುರುಷರು ಬಲಗೈಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ವೃಶ್ಚಿಕ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ ಹೇಳಿ, ಕಾಲ್ ಮಾಡೋಕ್ಕೆ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ, ಬೇರೆ ಏನೋ ಕನೆಕ್ಟ್ ಆಗ್ತಿಲ್ಲ, ನೋ ಪ್ರಾಬ್ಲಮ್, ವಾಟ್ಸಪ್ ಮಾಡಿಬಿಡಿ, ನಿಮಗೆ ರಿಪ್ಲೈ ಖಂಡಿತವಾಗಿ ಬರುತ್ತೆ ಆಯ್ತಲ್ವಾ. ಸೊ ಅದರಿಂದ ವಾಟ್ಸಪ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 15ನೇ ತಾರೀಕು ಸೋಮವಾರ ಅಮಾವಾಸ್ಯೆ ಬೆಳಗ್ಗೆ ಲೈವಲ್ಲಿ ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಈ ಅವಕಾಶ ಇಲ್ಲಿ ತನಕ ಎಲ್ಲೂ ಇಲ್ಲ. ನಿಮ್ಮ ಹೆಸರು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು, ನಿಮ್ಮ ಹೆಸರು ಸಂಕಲ್ಪ ಆಗುವಂಥದ್ದು. ಅದರ ಜೊತೆಯಲ್ಲಿ ಬಹುಮುಖ್ಯವಾಗಿ 10:30 ಆಚೆಗೆ ಎಲ್ಲ ಹೋಮಗಳು ಶುರುವಾಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಬಗಳಾಮುಖಿ ರಕ್ಷಾ ಕವಚ ಬ್ರೇಸ್ಲೆಟನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಮಂಗಳವಾರ ಅಥವಾ ಬುಧವಾರ ಕಳಿಸ್ಕೊಡ್ತೇವೆ. ಇದನ್ನು ನೀವು ನಿಮ್ಮ ಹಣೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಬ್ರೇಸ್ಲೆಟ್ನ ಲೇಡೀಸ್ ಆದರೆ ಎಡಗೈಯಲ್ಲಿ, ಜೆಂಟ್ಸ್ ಆದರೆ ಬಲಗೈಯಲ್ಲಿ ಧಾರಣೆ ಮಾಡ್ಕೊಂಬಿಡಿ, ಸಾಕು, ಸಿಂಪಲ್. ಸೊ ಅದರಿಂದ ಟೈಮ್ ವೇಸ್ಟ್ ಮಾಡಿಬಿಡಿ. 16ನೇ ತಾರೀಕು ಮಧ್ಯಾಹ್ನ ನೀವು ಫೋನ್ ಮಾಡಿದ್ರು ಕೂಡ ಸಿಗಲ್ಲ. 15ನೇ ತಾರೀಕಿನೇ ನೀವು ಒಂದು 12 ಗಂಟೆ 1 ಗಂಟೆ ಮೇಲೆ ಫೋನ್ ಮಾಡ್ಕೊಂಡು ನನಗೆ ಇದು ಬೇಕು ಅಂತಂದರೆ ಆಗಲೇ ಅರ್ಧ ಮುಕ್ಕಾಲು ಹೋಮನೇ ಮುಗಿದೋಗಿರುತ್ತೆ, ಆಗಲ್ಲ. ಸೊ ಅದರಿಂದ ದಯವಿಟ್ಟು ಆ್ಯಕ್ಟ್ ಫಾಸ್ಟ್, ಬೇಗ ಬೇಗ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಹಾಗೂ ನೀವು ಸಂಕಲ್ಪ ಸೇವೆ ಕೊಡೋರು ಬೇಗ ಬೇಗ ನೀವು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ನೋಂದಾವಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.